ಅನುದಿನದ ಆಹಾರ ಏಪ್ರಿಲ್ 6 ಸೋಮವಾರ. ಸುಗಂಧ ಬೀರುವ ಗುಲಾಬಿ. ಸೊಲೊಮೋನನು ಬರೆದ ಪರಮಗೀತೆ 2ನೇ ಅಧ್ಯಾಯ 1ನೇ ವಚನ. ನಾನು ಬೈಲಿನ ನೆಲಸಂಪಿಗೆ ಹಾಗೂ ತಗ್ಗಿನ ತಾವರೆ. ಒಂದು ಗುಲಾಬಿ ಹೂವು ಜೇನು ನೊಣಗಳನ್ನಾಗಲಿ ಅಥವಾ ಚಿಟ್ಟೆಗಳನ್ನಾಗಲಿ ಹುಡುಕುತ್ತಾ ಹೋಗಬೇಕಿಲ್ಲ. ಅದರಲ್ಲಿರುವ ಸೌಂದರ್ಯ, ಮಕರಂದ ಮತ್ತು ಸುಗಂಧದ ಕಾರಣದಿಂದಾಗಿ ಜೇನುನೊಣಗಳು ಮತ್ತು ಕೀಟಗಳು ಅದನ್ನು ಹುಡುಕುತ್ತಾ ತಾವಾಗಿಯೇ ಬರುತ್ತವೆ. ಅದೇ ರೀತಿಯಲ್ಲಿ ನಾವು ದೈವಿಕ ಪ್ರೇಮದಿಂದ ತುಂಬಿದರೆ ನಾವು ಆತ್ಮಗಳನ್ನ ಹುಡುಕುತ್ತಾ ಹೋಗಬೇಕಾಗಿಲ್ಲ. ದೇವರು ತಾನೇ ಅಂತ ಆತ್ಮಗಳನ್ನು ನಮ್ಮ ಬಳಿಗೆ ಕಳಿಸುತ್ತಾನೆ. ಒಂದು ಗುಲಾಬಿ ಹೂವು ಅಲ್ಪ ಕಾಲ ಮಾತ್ರ ಬದುಕಿರುತ್ತದೆ. ಹಾಗೆಯೇ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಹಳ ಕಡಿಮೆ ಅವಧಿಯವರೆಗೆ ಮಾತ್ರ ಬದುಕಿದ್ದರು. ಆ ಪವಿತ್ರಾತ್ಮನ ಅಭಿಷೇಕವನ್ನ ಪಡೆದ ನಂತರ ಅವರು ಸುಮಾರು 3.5 ವರ್ಷಗಳ ಕಾಲ ಸೇವೆ ಮಾಡಿದರು. ಆದರೂ ಆ ಸೇವೆ ತುಂಬಾ ಫಲಭರಿತವಾಗಿತ್ತು. ಅವರು ಪರಲೋಕಕ್ಕೆ ಏರಿ ಹೋಗಿ ಸುಮಾರು 2,000 ವರ್ಷಗಳು ಕಳೆದಿದ್ದರೂ ಅವರ ಬೋಧನೆಗಳು ಒಂದು ಮಧುರವಾದ ಸುಗಂಧದಂತೆ ಇಡೀ ಜಗತ್ತಿನಾದ್ಯಂತ ಹರಡುತ್ತಲೇ ಇವೆ. ನಾವು ಎಷ್ಟು ವರ್ಷ ಬದುಕುತ್ತೇವೆ ಎಂಬುದು ಮುಖ್ಯವಲ್ಲ, ಬದಲಾಗಿ ನಾವು ಹೇಗೆ ಬದುಕುತ್ತೇವೆ ಎಂಬುದು ಮುಖ್ಯ. ಈ ಭೂಮಿಯ ಮೇಲಿನ ನಮ್ಮ ಜೀವನವು ಬೇಗನೆ ಕಳೆದು ಹೋಗುತ್ತದೆ. ಆದರೆ ಈ ಅಲ್ಪ ಅವಧಿಯಲ್ಲಿಯೇ ನಾವು ದೇವರನ್ನು ಪ್ರೀತಿಸಬೇಕು, ಅವರಿಗೆ ನಮ್ಮ ಭಕ್ತಿಯನ್ನು ತೋರಿಸಬೇಕು ಮತ್ತು ನಂಬಿಗಸ್ತಿಕೆಯಿಂದ ಅವರನ್ನು ಸೇವಿಸಬೇಕು. ಹೌದು, ನಮ್ಮ ಜೀವಿತಾವಧಿ ಉದ್ದಕ್ಕೂ ನಾವು ಕ್ರಿಸ್ತನನ್ನ ಪ್ರತಿಬಿಂಬಿಸಬೇಕು ಮತ್ತು ಅವರಿಗಾಗಿ ಒಂದು ಸುಗಂಧಭರಿತ ವಾಸನೆಯಾಗಬೇಕು. ಆದ್ದರಿಂದ ನಿಮ್ಮ ಜೀವನವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ. ಅವರು ಮಾತ್ರ ನಿಮ್ಮ ಹೃದಯವನ್ನು ಮತ್ತು ನಿಮ್ಮ ಮನೆಯನ್ನು ನಿಜವಾದ ಪರಿಪೂರ್ಣತೆಯಿಂದ ಈಗ ತುಂಬಿಸಬಲ್ಲರು. ಮಧುರವಾದ ಸುಗಂಧವನ್ನು ಬೀರುವ ಜೀವನವು ವಿಜಯಶಾಲಿಯಾದ ಮತ್ತು ಅತಿ ಪವಿತ್ರವಾದ ಜೀವನವಾಗಿದೆ. ನಮ್ಮ ಜೀವನದಲ್ಲಿ ಯಾವುದೇ ಕಲೆ ಅಥವಾ ದೋಷವಿಲ್ಲದ ಪವಿತ್ರತೆಯನ್ನು ನಾವು ಯಾವಾಗಲೂ ಬಯಸಬೇಕು. ಸತ್ಯವೇದ ತಿಳಿಸುತ್ತದೆ, ಪ್ರತಿಯೊಬ್ಬರು ಕ್ರಿಸ್ತನು ಶುದ್ಧವಾಗಿರುವಂತೆ ಆತನು ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3ನೇ ಅಧ್ಯಾಯ 3ನೇ ವಚನ. ಶ್ರೀ ಪೌಲನು ಹೀಗೆ ಘೋಷಿಸುತ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿ ಇರುವವರಲ್ಲಿಯೂ ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. 2 ಕೊರಿಂಥ 2ನೇ ಅಧ್ಯಾಯ 14 ಮತ್ತು 15 ವಚನಗಳು. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಚುಚ್ಚುವ ಮುಳ್ಳುಗಳನ್ನು ಕಂಡು ಅಧೈರ್ಯ ಪಡಬೇಡಿರಿ. ಬದಲಾಗಿ ನಮ್ಮ ಕರ್ತನಿಗಾಗಿ ನಿಮ್ಮ ಸುಗಂಧವನ್ನು ಹರಡಲು ನಿರ್ಧರಿಸಿರಿ. ಅಪೊಸ್ತಲನಾದ ಪೌಲನಿಗೂ ಸಹ ಅವನನ್ನು ನಿರಂತರವಾಗಿ ಪೀಡಿಸುವ ಒಂದು ಮುಳ್ಳು ಇತ್ತು. ಅದನ್ನು ತೆಗೆದು ಹಾಕುವಂತೆ ಅವನು ಅನೇಕ ಬಾರಿ ಬೇಡಿಕೊಂಡನು. ಆದರೆ ಕರ್ತನ ಉತ್ತರವೇನಾಗಿತ್ತು? ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. 2 ಕೊರಿಂಥ 12ನೇ ಅಧ್ಯಾಯ 9ನೇ ವಚನ. ಎಂತಹ ಸಾಂತ್ವನ ನೀಡುವ ವಾಗ್ದಾನವಿದು! ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನನ್ನ ಪ್ರಿಯಲು,
ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಪರಮಗೀತೆ 2ನೇ ಅಧ್ಯಾಯ 2ನೇ ವಚನ. ಈ ದಿನದ ದೇವರ ವಾಕ್ಯ ಮುಂಜಾನೆ 1 ಸಮುವೇಲ 4, 5 ಮತ್ತು 6ನೇ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 17 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.